ನಮಸ್ಕಾರ. ಇವತ್ತು ಆಮವಾತ. ಆಮವಾತ ಅಂದರೆ ಏನು, ಅದರ ಲಕ್ಷಣಗಳು ಏನು, ಅದಕ್ಕೆ ಆಯುರ್ವೇದಿಕ್ ಪರಿಹಾರ ಏನು ಅನ್ನೋದನ್ನು ನೋಡೋಣ. ಈ ಆಮವಾತವನ್ನು ಮಲ್ಟಿಪಲ್ ಜಾಯಿಂಟ್ ಪೇನ್ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತಾರೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ವಿರುದ್ಧಾಹಾರ ಚೇಷ್ಟಸ್ಯ ಮಂದಾಗ್ನಿ ಉಪಸ್ತಂಭಿತ ವಾತಸ್ಯ ಹಸ್ತಪಾದ ಶಿರೋಗುಲ್ಪ ಜಾನು ಉರ ಸಂದಿಶು ಶೋತ ಶೂಲೈ ಯಥಾ ತತ್ರ ಆಮವಾತಃ ಇತಿ ಸ್ಮೃತಃ ಅಂತ ಹೇಳಿದ್ದಾರೆ. ಅಂದರೆ ವಿರುದ್ಧಾಹಾರ ಚೇಷ್ಟಸ್ಯ, ಒಂದಕ್ಕೊಂದು ವಿರುದ್ಧವಾದ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ, ಉದಾಹರಣೆ ಹಾಲು ಮತ್ತು ಹುಳಿಯಾದ ವಸ್ತುಗಳು, ರಾತ್ರಿ ವೇಳೆಯಲ್ಲಿ ಮೊಸರನ್ನು ತಿನ್ನೋದು, ಅತಿಯಾದ ಬಿಸಿ ಮತ್ತು ಅತಿಯಾದ ತಂಪಾದ ಆಹಾರನ ಒಟ್ಟಿಗೆ ತೆಗೆದುಕೊಳ್ಳೋದು, ಇದನ್ನು ವಿರುದ್ಧಾಹಾರ ಅಂತ ಹೇಳ್ತಾರೆ. ಇನ್ನು ಅತ್ಯಂತ ಗುರು ಅಂದರೆ ಹೆವಿಯಾದ ಫುಡ್, ಉದಾಹರಣೆ ಪಿಜ್ಜಾ, ಬರ್ಗರ್, ಮೈದಾ ವಸ್ತುಗಳನ್ನು ತಿನ್ನೋದು. ಸ್ನಿಗ್ಧ ಅಂದರೆ ಕರಿದ ವಸ್ತುಗಳು, ಜಂಕ್ ಫುಡ್ಡನ್ನು ತೆಗೆದುಕೊಳ್ಳೋದು. ಅಜೀರ್ಣ ಭೋಜನ ಅಂದರೆ ಒಂದು ಆಹಾರ ಜೀರ್ಣ ಆಗುವ ಮೊದಲೇ ಇನ್ನೊಂದು ಆಹಾರವನ್ನು ತೆಗೆದುಕೊಳ್ಳೋದನ್ನು ಅಜೀರ್ಣ ಭೋಜನ ಅಂತ ಹೇಳ್ತಾರೆ. ಇನ್ನು ಜೀವನ ಶೈಲಿ ಅಂದರೆ ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು, ಇದರಿಂದ ಮಂದಾಗ್ನಿ ಉಂಟಾಗುತ್ತದೆ. ಮಂದಾಗ್ನಿ ಅಂದರೆ ವೀಕ್ ಡೈಜೆಷನ್ ಅಥವಾ ಜಾಠರಾಗ್ನಿ ಕಡಿಮೆಯಾಗಿ ಅನ್ಡೈಜೆಸ್ಟೆಡ್ ಫುಡ್ ಅಥವಾ ಆಮ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತದೆ. ಸೊ ಈ ಆಮ ಅನ್ನೋದು ಪ್ರಕೋಪಿತ ವಾತದೊಡನೆ ಮಿಕ್ಸ್ ಆಗಿ, ಈ ಆಮ ಅಥವಾ ಈ ಟಾಕ್ಸಿನ್ ಅನ್ನೋದು ವಾತದೊಡನೆ ಸೇರಿ ರಕ್ತದ ಜೊತೆ ನಮ್ಮ ಇಡೀ ದೇಹವನ್ನು ಸಂಚಾರ ಮಾಡಿ ಎಲ್ಲ ಸಂಧಿಗಳಲ್ಲೂ ಹೋಗಿ ಸೇರ್ಕೊಳ್ತದೆ. ಇದನ್ನು ಆಮವಾತ ಅಂತ ಹೇಳ್ತಾರೆ. ಈ ಒಂದು ಆಮವಾತದಿಂದ ನೋವು, ಬಾವು ಮತ್ತು ಬಿಗಿತ ಉಂಟಾಗುತ್ತದೆ. ನಮ್ಮ ಇಡೀ ದೇಹದಲ್ಲಿ ನೋವು, ಬಾವು ಮತ್ತು ಬಿಗಿತ ಉಂಟಾಗುತ್ತದೆ. ಈಗ ಹೇಳಿದ ಹಾಗೆ ಈ ಆಮವಾತದ ಲಕ್ಷಣ ಏನಂದರೆ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದರೆ ಬೆಳಗ್ಗಿನ ಬಿಗಿತ. ತುಂಬ ಪೇಷಂಟ್ಸು ಬಂದು ಕಂಪ್ಲೇಂಟ್ ಮಾಡ್ತಾರೆ, ನನಗೆ ಬೆಳಗ್ಗೆ ಎದ್ದಾಗ ಒಂದು ಮುಕ್ಕಾಲು ಅಥವಾ ಒಂದು ತಾಸು ಬೇಕು ಸುಧಾರಿಸ್ಕೊಳ್ಳಿಕ್ಕೆ, ಅಷ್ಟು ನೋವಿರುತ್ತೆ, ನಿಧಾನವಾಗಿ ಕಡಿಮೆ ಆಗುತ್ತೆ, ತುಂಬ ಆಯಾಸ, ಸುಸ್ತು ಇರುತ್ತದೆ, ಹಸಿವು ಆಗಲ್ಲ, ಜ್ವರ ಬಂದ ಹಾಗೆ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಆಮವಾತದ ಲಕ್ಷಣಗಳು. ಹಾಗಿದ್ದರೆ ಈ ಆಮವಾತಕ್ಕೆ ಆಯುರ್ವೇದಿಕ್ ಚಿಕಿತ್ಸೆ ಏನು? ಮೊದಲನೆಯದಾಗಿ ಆಮಪಾಚನ ಅಂದರೆ ಆಮವನ್ನು ಅಥವಾ ಟಾಕ್ಸಿನನ್ನು, ಅನ್ಡೈಜೆಸ್ಟೆಡ್ ಫುಡ್ಡನ್ನು ಜೀರ್ಣ ಮಾಡೋದು, ಪಾಚನ ಮಾಡೋದು, ಇದನ್ನು ಆಮಪಾಚನ ಅಂತ ಹೇಳ್ತಾರೆ. ಯಾವಾಗ ಈ ಆಮ ಪಾಚನ ಆಗುತ್ತೋ, ಅದು ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ, ಆವಾಗ ನಮಗೆ ಈ ಒಂದು ಆಮವಾತದ ಲಕ್ಷಣದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಆಮಪಾಚಕ ಔಷಧಗಳಾದ ಅಮೃತ, ಚಿತ್ರಕ, ಅಗ್ನಿತುಂಡಿ ಮತ್ತು ಬಿಸಿ ನೀರು, ಉಷ್ಣೋದಕ ಅಂತ ಹೇಳ್ತೀವಿ, ಇದೆಲ್ಲ ಇದರಲ್ಲಿ ತುಂಬ ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತದೆ. ಈಗ ಹೇಳಿದಾಗೆ ಹಾಟ್ ವಾಟರನ್ನು ಕುಡಿಯೋದ್ರಿಂದ ಜೀರ್ಣಶಕ್ತಿ ಜಾಸ್ತಿಯಾಗಿ, ಅಗ್ನಿ ಜಾಸ್ತಿಯಾಗಿ ಈ ಒಂದು ಆಮವಾತಕ್ಕೆ ತುಂಬ ಅನುಕೂಲ ಆಗ್ತದೆ. ಎರಡನೇದಾಗಿ ಲಂಘನಂ ಅಂತ ಹೇಳ್ತಾರೆ. ಲಂಘನಂ ಪರಮೌಷಧಂ, ಫಾಸ್ಟಿಂಗ್. ವಾರಕ್ಕೊಮ್ಮೆ ಉಪವಾಸ ಮಾಡೋದಿರಲಿ ಅಥವಾ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ, ರಾತ್ರಿ ಊಟವನ್ನು ಮಾಡದೇ ಇರೋದಿರಲಿ, ಈ ಒಂದು ಲಂಘನ ಅಥವಾ ಫಾಸ್ಟಿಂಗಿಂದ ಆಮವಾತಕ್ಕೆ ತುಂಬ ಒಳ್ಳೆಯ ಪರಿಣಾಮ ಸಿಗುತ್ತದೆ. ಇನ್ನು ನೆಕ್ಸ್ಟು ವಾತಶಾಮಕ ಅಂದರೆ ಈ ಗುಗ್ಗುಲು, ಕಷಾಯ, ರಾಸ್ನ ಇಂಥ ಒಂದು ಔಷಧ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿರುವಂಥ ವಾತ ಶಮನ ಆಗ್ತದೆ. ಹೀಗೆ ಆಮಪಾಚನ ಮತ್ತು ವಾತಶಾಮಕ ಔಷಧಿಗಳಿಂದ ಈ ಆಮವಾತದಲ್ಲಿ ತುಂಬ ಉತ್ತಮ ಪರಿಣಾಮವನ್ನು ಕಂಡುಕೊಳ್ಳಬಹುದು. ಇನ್ನು ಆಲೇಪ ಚಿಕಿತ್ಸೆ ಅಂತ ಹೇಳ್ತಾರೆ. ಆಮವಾತದಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಅಥವಾ ಅಭ್ಯಂಗವನ್ನು ಮಾಡಬಾರದು. ಹೇಗೆ ಸಂಧಿಗತ ವಾತ ಅಥವಾ ಆಸ್ಟಿಯೋ ಆರ್ಥರೈಟಿಸಲ್ಲಿ ಮಂಡಿ ಸವೆತದಲ್ಲಿ ನಾವು ಎಣ್ಣೆಯನ್ನು ಹಚ್ತೀವೋ, ಅಭ್ಯಂಗನ ಮಾಡ್ತೀವೋ, ಇಲ್ಲಿ ಎಣ್ಣೆ ಅಥವಾ ಅಭ್ಯಂಗದ ಬದಲು ನಾವು ಲೇಪನ ಮಾಡ್ತೀವಿ. ಅಂದರೆ ದೋಷಜ್ಞ ಅಥವಾ ದಶಾಂಗ ಲೇಪವನ್ನು ಎಲ್ಲ ಗಂಟುಗಳಿಗೆ ಹಚ್ಚೋದ್ರಿಂದ ಈ ಆಮವಾತದಲ್ಲಿ ನೋವು, ಬಾವು ಮುಂತಾದ ಲಕ್ಷಣಗಳು ಕಡಿಮೆ ಆಗುತ್ತದೆ. ಇದರಂತೆ ಪಂಚಕರ್ಮ ಚಿಕಿತ್ಸೆಗಳು ಕೂಡ ವಿರೇಚನ, ಬಸ್ತಿ ಇದರಲ್ಲಿ ಉತ್ತಮ ಒಂದು ಪರಿಹಾರವನ್ನು ಕೊಡುತ್ತದೆ. ಇದಿಷ್ಟು ಈ ಆಮವಾತಕ್ಕೆ ಸಂಬಂಧಿಸಿದ ವಿಚಾರಗಳಾಗಿರುತ್ತವೆ. ಧನ್ಯವಾದ.